ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗು ಶುಕ್ರವಾರ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗಲ್ಲಿ ತುಂಬಾ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಪೂಜಾ, ಹಾಗೆ ನನ್ನ ವ್ಲಾಗ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡೆ. ಇವತ್ತಿನ ವ್ಲಾಗ್ನ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಕಣ್ಬಿಟ್ಟಿದ ತಕ್ಷಣ ಏನೋ ಸೌಂಡು, ನನಗಂತೂ ಸಖತ್ ಭಯ ಆಯಿತು. ಹೊರಗಡೆ ಬಂದು ನೋಡಿದ್ರೆ ಈ ಒಂದು ಗಾಡಿದು ಸೌಂಡು ಅಂತಲೇ ಹೇಳ್ಬೋದು. ನನಗೊಂದು ಸಖತ್ ಭಯ ಆಗಿಬಿಡ್ತು, ಮಿಷಿನ್ ಸೌಂಡ್ ಅಂದ್ಕೊಂಡ್ಬಿಟ್ಟೆ. ಇವಾಗ ನೋಡ್ತಾ ಇದ್ದೀರಲ್ವ, ಬಾಂಬೆಲ್ಲ ಹಾಕ್ತಾರೆ ಅದು ಇದು ಅಂದ್ಬಿಟ್ಟು, ಇದು ಹಂಗೆ ಸೌಂಡ್ ಬರ್ತಿತ್ತು. ಕೇಳಿಸ್ಕೊಳ್ಳಿ, ನಾನು ಇವಾಗ ಸೌಂಡ್ ಕೊಡ್ತೀನಿ ನೋಡಿ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಶುಕ್ರವಾರ ಆಗಿರೋದ್ರಿಂದ ನಾನು ದೇವ್ರ ಮನೆಯನ್ನ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆ ದೇವ್ರ ಮನೆಯಲ್ಲಿ ಏನೇನು ದೇವ್ರನ್ನ ಇಟ್ಟು ಪೂಜೆ ಮಾಡ್ತೀನಿ, ಹಾಗೆ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ. ಸುಮಾರು ದಿನ ಆಗಿತ್ತು ದೇವ್ರ ಸಾಮಾನು ಏನು ತೊಳೆದೇ ಇದ್ದಿಲ್ಲ. ಅದಕ್ಕೆ ಇವತ್ತು ದೇವ್ರ ಸಾಮಾನು ತೊಳೆಯೋದ್ರ ಜೊತೆಗೆ ದೇವ್ರ ರೂಮ್ ಕೂಡ ನೀಟಾಗಿ ಎಲ್ಲ ಎತ್ತಿ ಧೂಳು ಎಲ್ಲ ಒರೆಸಿ ಮತ್ತು ನೀಟಾಗಿ ಒರೆಸಿಡೋಣ ಅಂತ ಅಂದ್ಕೊತ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತಲೇ ಸಪ್ರೇಟ್ ಬಟ್ಟೆ ಇಟ್ಬಿಟ್ಟಿದ್ದೀವಿ, ಅದನ್ನೇ ಯೂಸ್ ಮಾಡಿಕೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನು ಅಷ್ಟೊಂದು ಕೆಲಸ ಆಗೋಲ್ಲ ಇಲ್ಲಿ, ಬಟ್ ನಮ್ಗೆ ಏನು ಅನಿಸುತ್ತೆ ಅಂದರೆ ತುಂಬ ಬೇಗ ಟೈಮ್ ಆಗೋಗುತ್ತೆ. ಹಾಗೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಈಗ ಹೊಸಲು ಪೂಜೆ ಮಾಡ್ಕೊಳೋಣ, ಅರಿಶಿನ ಕುಂಕುಮ ಇಟ್ಕೊಳೋಣ ಅಂದ್ಬಿಟ್ಟು ಫಸ್ಟಿಗೆ ಹೊಸಲಿಗೆ ಅರಿಶಿನ ಇಟ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ನೀಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗೆ ನಾನು ಮಾಡ್ಕೊಳೋದು ಯಾವಾಗೂ ಅಷ್ಟೇ. ಈಗ ಅರಿಶಿನ ಇಡ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಒಂದು 3-4 ಡಿಸೈನ್ ಗೊತ್ತು. ಸುಮಾರು ಜನ ಸುಮಾರು ಥರ ಮಾಡ್ತಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದಂದರೆ ಈ ಒಂದು ಡಿಸೈನು. ಯಾವ ರೀತಿ ಕಾಣಿಸ್ತಿದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ, ನೆಕ್ಸ್ಟ್ ನಾನು ಜವಾದು ಪೌಡರ್ನ ತೊಗೊಳೋಣ ಅಂತ ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ಜನ ಜವಾದು ಪೌಡರ್ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕೆ ನನಗೂ ಕುತೂಹಲ ಆಯಿತು, ನಮ್ಮ ಒಂದು ವ್ಯೂವರ್ಸ್ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸೋಣ ಅಂತ. ಬನ್ನಿ ಇವಾಗ ಹೋಗಿ ಜವಾದು ಪೌಡರ್ನ ಇಸ್ಕೊಳೋಣ. ಅಲ್ಲಿ ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ದೂರದಲ್ಲೇ ನಮ್ಮ ಮನೆ ಹತ್ರ ಗಂಧಿಗೆ ಅಂಗಡಿ ಇದೆ, ಅಲ್ಲಿ ಹೋಗಿ ನೋಡ್ತೀನಿ. ಸಿಕ್ಕಿದ್ರೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲೇ. ಹಾಗೆ ನಾನು ಇವತ್ತು ದೇವ್ರ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಲ್ವಾ, ಹಾಗೆ ಅದನ್ನು ಯೂಸ್ ಮಾಡಿಕೊಂಡು ದೇವ್ರಿಗೆ ಬೊಟ್ಟಿಡೋಣ ಅಂತಲೂ ಅನಿಸ್ತಿದೆ. ಅದಕ್ಕೆ ಇವಾಗ ಹೋಗಿ ಜವಾದು ಪೌಡರ್ನ ತರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಂದು ಸಿಕ್ಕಿದೆ ಫ್ರೆಂಡ್ಸ್, ಅದರಲ್ಲಿ ಯಾವುದು ಅಂತ ಗೊತ್ತಿಲ್ಲ ನೋಡಿ, ಸಿಕ್ಕಿದೆ ಬಂದಾಗ ಇಲ್ಲಿ ಅಂಗಡಿನಲ್ಲಿ. ಬಿಸಿಲಲ್ಲಿ ಹೋಗಿ ಬಂದೆ ಅಲ್ವಾ, ಬಿಸಿಲು ತುಂಬಾ ಇತ್ತು. ಅದಕ್ಕೆ ನಾನು ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಕರ್ಬೂಜ ಜ್ಯೂಸ್ಗೆ ಹಾಲು ಮತ್ತು ಒಂದು ಏಲಕ್ಕಿ ಮತ್ತು ಕರ್ಬೂಜ ಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ. ಮತ್ತು ಕ್ಯಾರೆಟು ಮತ್ತು ಪೊಮೊಗ್ರಾನೆಟ್ನ ಕೂಡ ತಿಂತಾಯಿದ್ದೀನಿ. ತಿಂದಾದಮೇಲೆ ಜವಾದು ಪೌಡರ್ನ ಓಪನ್ ಮಾಡಿ ನೋಡೋಣ. ನನಗಂತೂ ಜವಾದು ಪೌಡರ್ ಸಿಕ್ಕಿಲ್ಲ, ಆದರೆ ಇದು ಜವಾದು ಟೀಕಾ ಅಂತೆ, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ದೇವರ ಫೋಟೋ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಇದು ತಮಿಳಲ್ಲಿತ್ತು. ನಾನು ಏನದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ ಅಂತ ನೋಡಿದೆ, ಸೈಡಲ್ಲೆಲ್ಲ ಏನೂ ಕೊಟ್ಟಿದ್ದಿಲ್ಲ. ಸರಿ ಅಂತ ಓಪನ್ ಮಾಡಿದ್ರೆ ಹಳೆ ಕಾಲದಲ್ಲಿ ಸುಣ್ಣದ ಡಬ್ಬ ಇರ್ತಿತ್ತಲ್ವ, ಆ ರೀತಿಯಾಗಿ ಇದೆ ನೋಡ್ಬೋದು. ನನಗೊಂದು ಸ್ವಲ್ಪ ಕಾಮಿಡಿ ಅನಿಸ್ತು, ಈ ಥರಲ್ಲಿ ಇರ್ಬೋದಾ ಪೌಡ್ರ್ ಇರ್ಬೋದೇನೋ ಅಂದ್ಬಿಟ್ಟು ನಾನು ಹಿಂಗೆಲ್ಲ ಹೊಡೆದು ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನೋಡಿದ್ರೆ ಸುಣ್ಣದ ಥರ ಇದೆ.
ಅದು ಟೆಕ್ಸ್ಚರೇ ಬೇರೆ ಥರ ಇದೆ, ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ನೋಡ್ಬೋದು. ಈ ರೀತಿಯಾಗಿ ನಾನು ಹಚ್ಕೊಂಡು ವಾಸನೆ ಕೂಡ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಇದು ಕೂಡ ಚೆನ್ನಾಗಿ ವಾಸನೆ ಬರ್ತಿದೆ ಬಿಡು ಅಂದ್ಬಿಟ್ಟು ಇನ್ನೇನು ಮಾಡೋದು, ತೊಗೊಂಡು ಬಂದಿದ್ದೀನಲ್ಲ ಅಂತ ಇವಾಗ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆದರೆ ಸ್ಮೆಲ್ ಮಾತ್ರ ನಿಜಕ್ಕೂ ಚೆನ್ನಾಗೇ ಇದೆ. ನೆಕ್ಸ್ಟ್ ಟೈಮು ಹೊರಗಡೆ ಹೋದಾಗ ಎಲ್ಲಾದರೂ ಜವಾದು ಪೌಡರ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದು ಸಿಕ್ಕಿದ್ರೆ ನಿಜಕ್ಕೂ ವಿಡಿಯೋನ ಮಾಡ್ತೀನಿ. ಹಾಗೆ ಇವತ್ತು ನಮ್ಗೆ ಸಿಕ್ಕಿರೋದು ಜವಾದು ಟೀಕಾ. ನೋಡೋಣ ಇದು ಸ್ಮೆಲ್ ಯಾವ ರೀತಿ ಇರುತ್ತೆ ಅಂತ ಅಂದ್ಕೊಂಡು ಯೂಸ್ ಮಾಡಿದ್ದೆ, ಬಟ್ ನಿಜಕ್ಕೂ ಚೆನ್ನಾಗೇ ಇದೆ ಸ್ಮೆಲ್ಲು. ಹಾಗೇನೂ ಯೂಸ್ ಮಾಡ್ಬೋದು ಅನಿಸುತ್ತೆ. ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದೆ, ಯಾವುದೇ ಥರದ ಇನ್ಫಾರ್ಮೇಷನ್ ನನಗೆ ಸಿಕ್ಕಿಲ್ಲ ಅದ್ರ ಬಗ್ಗೆ. ಅದಕ್ಕೆ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ತಂದಿದ್ದಾಯ್ತಲ್ಲ ಅಂತ. ನನಗೆ ಕರೆಕ್ಟಾಗಿ ಅದು ಬಾಕ್ಸ್ ಯಾವ ರೀತಿ ಇರುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಇದೇ ಮೇಡಮ್ ಇರೋದು ಅಂತ ಅಂದರು. ಹೌದಾ ಅಂದ್ಬಿಟ್ಟು ನಾನು ಇಸ್ಕೊಂಬಂದುಬಿಟ್ಟೆ. ನೆಕ್ಸ್ಟ್ ಟೈಮು ನೀಟಾಗಿ ನೋಡಿಕೊಂಡು ಜವಾದು ಪೌಡರ್ನ ಇಸ್ಕೊತೀನಿ. ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಯಾವ ರೀತಿ ಇದೆ ಅಂತ. ನಾನು ಮಿಸ್ಸಾಗಿ ಇವತ್ತು ನಾನು ಹೋಗಿ ಕೇಳಿದಾಗ ಅವ್ರು ಮೇಡಮ್ ಇದೇ ಇರೋದು ಅಂತ ಅಂದರು. ನನಗೆ ಕರೆಕ್ಟಾಗಿ ಗೊತ್ತಿದ್ದಿಲ್ವಲ್ಲ, ಅದಕ್ಕೆ ಅದನ್ನೇ ಇಸ್ಕೊಂಬಂದುಬಿಟ್ಟೆ. ಓಪನ್ ಮಾಡಿದಾಗೆ ನನಗೆ ಗೊತ್ತಾಗಿದ್ದು ಅದು ಪೌಡರ್ ರೀತಿ ಇದ್ದಿಲ್ಲ, ಒಂಥರ ಟೆಕ್ಸ್ಚರ್ ರೀತಿ ಇದೆ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಇವಾಗ ತಂದಿರೋದು ಅದ್ರ ಮೇಲೆ ಟೀಕಾ ಅಂತಿತ್ತಲ್ವ, ಅದಕ್ಕೆ ದೇವ್ರಿಗೆ ಅದನ್ನೇ ಯೂಸ್ ಮಾಡಿ ಬೊಟ್ಟಾಗಿ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮು ಜವಾದು ಪೌಡರ್ನ ಖಂಡಿತವಾಗಿ ಇಸ್ಕೊಂಡಾಗ ತೋರಿಸ್ತೀನಿ. ಈಗ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಈ ಥರ ಪ್ಲೇನ್ ಫೋಟೋಸ್ ಇದೆಯಾ, ದೇವ್ರಿಗೆ ಹೂವು ಇಡೋದಕ್ಕೆ ಕಷ್ಟ ಆಗ್ತಿದ್ರೆ ನಿಮಗೆ ಯಾವ ರೀತಿಯಾಗಿ ಈಸಿಯಾಗಿ ಹೂವು ಇಡ್ಬೋದು ಅಂತ ತಿಳಿಸ್ತಿದ್ದೀನಿ. ಈಗ ನೋಡ್ತಾ ಇದ್ರಲ್ಲ, ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡಿ ಈ ರೀತಿಯಾಗಿ ಹಾಕಿ ಆಮೇಲೆ ಈ ರೀತಿಯಾಗಿ ಫ್ಲವರ್ನ ಇಡೋದ್ರಿಂದ ನಿಜಕ್ಕೂ ಅದು ಫ್ಲವರ್ ಬೀಳೋದೇ ಇಲ್ಲ. ಮತ್ತು ಕಾಡಿ ಮಾತ್ರ ಸ್ವಲ್ಪ ಉದ್ದಕ್ಕೆ ಇರಬೇಕು, ಅಂದರೆ ಸ್ಟೆಮ್ ಸ್ವಲ್ಪ ಉದ್ದಕ್ಕಿದ್ರೆ ನೀಟಾಗಿ ಫ್ಲವರ್ನ ಇಡ್ಬೋದು. ನೋಡ್ತಾ ಇದ್ದೀರಲ್ಲ ಈ ರೀತಿ. ಇವಾಗ ನೀಟಾಗಿ ಎಲ್ಲ ಜೋಡಿಸಾಯಿತು ದೇವ್ರ ಫೋಟೋಗಳು ನಮ್ಮನೆ ದೇವ್ರ ಮನೆಯಲ್ಲಿ. ಮತ್ತು ಇಲ್ಲಿ 2 ಸೈಡ್ಗೂ ಇಲ್ಲಿ ದೇವ್ರ ದೊಡ್ಡ ಫೋಟೋ ಇದೆಯಲ್ವ, ಅದಕ್ಕೆ ಥ್ರೆಡ್ ಕಟ್ಟಿದ್ದೀನಿ. ನೋಡ್ಬೋದು, ಒಂಚೂರು ಕೂಡ ಗೊತ್ತಾಗೋದಿಲ್ಲ. ಅಲ್ಲಿ ನೀಟಾಗಿ ಈ ಥರ ಫ್ಲವರ್ ಜೊತೆ ಕವರ್ ಮಾಡಿಬಿಟ್ಟಿದ್ದೀನಿ. ಮತ್ತು ಅಲ್ಲಿ ರಬ್ಬರ್ ಬ್ಯಾಂಡು ಕೂಡ ಕಾಣಿಸ್ತಿಲ್ಲ, ನೋಡ್ಬೋದು ಶಿವನ ಫೋಟೋಗೆ. ಹಾಗೆ ಈ ವಿಡಿಯೋದಲ್ಲಿ ನಮ್ಮನೆ ದೇವ್ರ ಮನೆಯಲ್ಲಿ ಯಾವ್ಯಾವ ದೇವರ ವಿಗ್ರಹ ಹಾಗೆ ಫೋಟೋಸ್ನ ಇಟ್ಟಿರ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ. ನೋಡಿ, ನಮ್ಮನೆ ದೇವ್ರ ಮನೆಯಲ್ಲಿ ನಾನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ದುರ್ಗಾ ಪರಮೇಶ್ವರಿ ದೇವ್ರನ್ನ ಒಂದು ವಿಗ್ರಹ ರೂಪದಲ್ಲಿ ಇಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲಿ ಶಿವ ಮತ್ತು ಪಾರ್ವತಿದು ವಿಗ್ರಹ ಕೂಡ ಇದೆ, ಹಾಗೆ ಶಿವಲಿಂಗ ಕೂಡ ಇದೆ. ಮತ್ತು ಈ ಸೈಡ್ ನೋಡಿದ್ರೆ ಸೌಂದರ್ಯ ಲಹರಿ ಬುಕ್ಕು ಮತ್ತು ಸರಸ್ವತಿ ವಿಗ್ರಹ ಮತ್ತು ಗೋಮಾತಾ ವಿಗ್ರಹ ಕೂಡ ಇದೆ. ಹಾಗೆ ನಾನು ಇವಾಗ ಪೂಜೆ ಟೈಮ್ ಆಗಿದ್ದಿಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಯಜಮಾನ್ರು ಈ ಒಂದು ಎಲೆನ ತಂದಿದ್ರು, ಇದನ್ನು ಸ್ಯಾಂಡ್ವಿಚ್ಗೆ ಯೂಸ್ ಮಾಡ್ತಾರಂತೆ. ನಾನಂತೂ ಫಸ್ಟ್ ಟೈಮ್ ರಿಯಲಾಗಿ ನೋಡ್ತಾ ಇರೋದು. ಸ್ಯಾಂಡ್ವಿಚಲ್ಲಿ ಇಟ್ಟಾಗ ತಿಂದಿದ್ದೀನಿ ಅಷ್ಟೇ. ಇದರಲ್ಲಿ ಏನು ಮಾಡೋದು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು ಏನು ಮಾಡಿದೆ ಅಂತ. ಈಗ ಸಂಜೆ ಆಗಿದೆ, ದೀಪ ಹಚ್ಚೋ ಸಮಯ ಕೂಡ ಆಯಿತು. ಅದಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ದೀಪ ಹಚ್ಚಿ ದೇವ್ರಿಗೆ ಕಾಯಿ ಹೊಡೆದು ಅದರಲ್ಲೇ ಪ್ರಸಾದನ ಮಾಡೋಣ ಅಂತ. ಯಾಕಂತ ಹೇಳಿದ್ರೆ ಆ ಕಾಯಿ ಹೊಡೆದಾದ್ಮೇಲೆ ನಾನು ಯೂಸೇ ಮಾಡೋದಿಲ್ಲ, ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಇವತ್ತು ಯೋಚನೆ ಮಾಡಿ ಏನಂತ ಅಂದರೆ ಅದೇ ಕಾಯಿನ ಯೂಸ್ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಕೂಡ ಮಾಡೋಣ, ಬೆಲ್ದನ್ನ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರಾತ್ರಿಗೆ ಮುದ್ದೆಗೆ ಚಟ್ನಿ ಕೂಡ ಆ ಒಂದು ತೆಂಗಿನಕಾಯಿನಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಹೂವು ಫೋಟೋಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೆ. ಒಳ್ಳೆ ಟೈಮಿಂಗ್ಸ್ ಇದ್ದಿಲ್ಲ ಅಂದ್ಬಿಟ್ಟು ಹಾಗೆ ಇಕ್ಕಿದ್ನಲ್ವ. ಇವಾಗ ಒಳ್ಳೆ ಟೈಮ್ ಆಯಿತು. ಅದಕ್ಕೆ ನಾನು ದೀಪ ಹಚ್ಚಿ ಈಗ ನಾನು ಬಾಯ್ಕೊಂಡಮ್ಮ ಟೆಂಪಲಲ್ಲಿ ನೀರು ಕೊಡ್ತಾರೆ, ಅದು ನಮ್ಮ ಮನೆಯಲ್ಲಿತ್ತು. ಅದನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ ಹಾಗೆ ನಾನು ಸ್ವಲ್ಪ ಹಾಕ್ಕೊಂಡು ಈಗ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಕಡ್ಡಿ ಅನಿಸಿದ ತಕ್ಷಣ ದೇವ್ರಿಗೆ ತೋರಿಸಿ ಫಸ್ಟಿಗೆ ನಾನು ತುಳಸಿ ಕಟ್ಟೆ ಹತ್ರ ಹೋಗಿ ತುಳಸಿಗೆ ತೋರಿಸ್ತೀನಿ. ಯಾಕೆ ನಾನು ಈ ರೀತಿಯಾಗೆ ಮಾಡೋದು ಪೂಜೆ. ಫಸ್ಟು ತುಳಸಿಗೆ ನಾನು ಪೂಜೆ ಮಾಡ್ತೀನಿ, ಮತ್ತು ನಾನು ಮನೆ ಹತ್ರ ಬಂದು ವಾಸ್ಗಲ್ಲಿರುತ್ತಲ್ವ ಅದಕ್ಕೆ ಪೂಜೆ ಮಾಡ್ತೀನಿ. ನನಗೇನು ಈ ರೀತಿಯಾಗಿ ಮಾಡಿದ್ರೇ ಇಷ್ಟ. ಒಮ್ಮೊಮ್ಮೆ ಈ ರೀತಿಯಾಗಿ ಮಾಡಲ್ಲ ಅಷ್ಟೇ. ಸುಮಾರು ಸತಿ ನಾನು ಈ ರೀತಿಯಾಗೆ ಮಾಡೋದು. ಫಸ್ಟು ತುಳಸಿ ಕಟ್ಟೆಗೆ ಮತ್ತು ವಾಸ್ಗಲ್ಗೆ ಮತ್ತು ದೇವ್ರ ಮನೆ ಹತ್ರ ಬಂದು ತಿರ್ಗಾ ಧೂಪ ತೋರಿಸ್ಬಿಟ್ಟು ಮತ್ತು ಇವಾಗ ನೋಡ್ತಾ ಇದ್ದೀರಲ್ವ ಶಿವಲಿಂಗಕ್ಕೆ ನಾನು ನೀರಿಂದ ಅಭಿಷೇಕ ಮಾಡ್ತಾಯಿದ್ದೀನಿ. ನಮ್ಮ ಕೈಯಲ್ಲಿ ಆದಾಗ ನಿಜಕ್ಕೂ ಸೋಮವಾರದೊತ್ತು ಪಂಚಾಮೃತದಿಂದ ಪೂಜೆ ಮಾಡಿ ಅಭಿಷೇಕ ಕೂಡ ಮಾಡ್ತೀವಿ, ನಾನು ನಮ್ಮ ಯಜಮಾನ್ರು. ಇಲ್ಲಾಂದರೆ ಒಬ್ಬರಾದ್ರೂ ಮಾಡ್ತೀವಿ.
ಸುಮಾರು ಸತಿ ನಾವು ಇಬ್ಬರೇ ಕುತ್ಕೊಂಡು ಪಂಚಾಮೃತದಲ್ಲಿ ಅಭಿಷೇಕ ಮಾಡ್ತೀನಿ. ಈಗ ಬೆಲ್ದನ ಮಾಡಿದೆ, ಕಾಯಿ ಕೂಡ ಹೊಡೆದಾಗಿತ್ತು. ಕಾಯೆಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಪ್ರಸಾದ ಕೂಡ ಇಟ್ಟಿದ್ದೀನಿ, ನೋಡ್ಬೋದು. ನೈಟ್ ಡಿನ್ನರ್ಗೆ ರೆಡಿ ಮಾಡಿಕೊಂಡು ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.